ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಗೃಹ ಪ್ರವೇಶಕ್ಕೂ ಮುನ್ನವೇ ಬಿಲ್ಡಿಂಗ್ ಒಂದು ವಾಲಿದೆ. ಕಳೆದ ರಾತ್ರಿ ಸುರಿದಿದ್ದ ಮಳೆಗೆ ಲೇಔಟ್ನ ತಡೆಗೋಡೆ ಬಿದ್ದಿರುತ್ತೆ. ಯಾವಾಗ ಈ ಒಂದು ತಡೆಗೋಡೆ ಬೀಳುತ್ತೆ ತಕ್ಷಣವೇ ಹೊಸ ಬಿಲ್ಡಿಂಗ್ ವಾಲ್ಕೊಂಡಿದೆ. ಬೆಂಗಳೂರಿನಲ್ಲಿ ಗೃಹ ಪ್ರವೇಶಕ್ಕೂ ಮುನ್ನವೇ ಬಿಲ್ಡಿಂಗ್ ವಾಲಿದೆ. ಕಳೆದ ರಾತ್ರಿ ಸುರಿದಿದ್ದ ಮಳೆಗೆ ಲೇಔಟ್ನ ತಡೆಗೋಡೆ ಬೀಳುತ್ತೆ. ಯಾವಾಗ ಈ ತಡೆಗೋಡೆ ಬೀಳ್ತಾ ಇದ್ದಂತೆ ಹೊಸ ಬಿಲ್ಡಿಂಗ್ ವಾಲ್ಕೊಂಡಿದೆ. ಬನ್ನೇರುಘಟ್ಟ ಸಮೀಪದ ಬಿಲ್ವಾರದ ಹಳ್ಳಿಯಲ್ಲಿ ನಡೆದ ಘಟನೆ ಇದು. ಬೆಂಗಳೂರಿನ ನ್ಯೂ ವಿನ್ನರ್ಸ್ ಲೇಔಟ್ನಲ್ಲಿ ನಡೆದ ಘಟನೆ. ಹಾಗೆಯೇ ಇದರ ಪಕ್ಕದಲ್ಲೇ ಒಂದು ಖಾಸಗಿ ಶಾಲೆ ಕೂಡ ಇದೆ. ಖಾಸಗಿ ಶಾಲೆಗೂ ಇದೀಗ ಆಪತ್ತು ಎದುರಾಗಿದೆ. ಒಂದು ಅಂತಸ್ತಿನ ಕಟ್ಟಡ ವಾಲ್ಕೊಂಡಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹೊಸದಾಗಿ ನಿರ್ಮಾಣ ಆಗಿದಂತಹ ಕಟ್ಟಡ ಇದು. ಮನೆ ಕಟ್ಟಬೇಕಾದ್ರೆ ಹಳ್ಳಕ್ಕೆ ಇವರು ಕಸವನ್ನು ತುಂಬಿದ್ದಾರೆ. ಯಾವಾಗ ಈ ತಡೆಗೋಡೆ ಬೀಳ್ತಾ ಇದ್ದಂತೆ ಆ ಮಣ್ಣು ಕುಸಿತಾ ಇದೆ. ಬಿಲ್ಡಿಂಗ್ನ ಫೌಂಡೇಶನ್ನೇ ಸರಿಯಾಗಿಲ್ಲ. ತಳಪಾಯದಲ್ಲಿ ಸರಿಯಾದ ಭದ್ರತೆ ಇಲ್ಲದ ಹಿನ್ನೆಲೆ ಬೀಳುವ ಸ್ಥಿತಿಯಲ್ಲಿ ಇದೆ ಹೊಸದಾಗಿ ಕಟ್ಟಿರುವಂತಹ ಬಿಲ್ಡಿಂಗ್. ಹೀಗಾಗಿ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ರಮೇಶ್ ಅವರಾಗಿರ್ಬೋದು, ಹಾಗೆ ಪಂಚಾಯತ್ ರಾಜ್ ಇಲಾಖೆ AEE ಶಂಕರಪ್ಪ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಈ ಬಿಲ್ಡಿಂಗ್ನ ತೆರವು ಮಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಪಕ್ಕದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಕೂಡ ಇದೆ. ಪ್ರೈವೇಟ್ ಸ್ಕೂಲ್ ಕಟ್ಟಡ ಏನಿದೆ ಅದು ಕೂಡ ಅಪಾಯದ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಹೊಸ ಬಿಲ್ಡಿಂಗ್ ಈ ರೀತಿ ವಾಲಿದೆ, ಏನು ಕಾರಣ ಇದಕ್ಕೆ? ಹಾಗೆ ಅಕ್ಕಪಕ್ಕ ಯಾವ ರೀತಿ ಅಪಾಯದ ಪರಿಸ್ಥಿತಿ ಇದೆ ಅಂತ? ಹೌದು ಸಿಂಚನ, ಬೆಂಗಳೂರು ಗ್ರಾಮಾಂತರದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಈ ಒಂದು ಅವಘಡ ಸಂಭವಿಸಿರ್ತಕ್ಕಂಥದ್ದು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಬಿಲ್ವಾರದಲ್ಲಿರ್ತಕ್ಕಂಥ ಒಂದು ಕಟ್ಟಡ ಗೋಡೆ ಕುಸಿರ್ತಕ್ಕಂಥದ್ದು. ಅಂದ್ರೆ ಪಕ್ಕದಲ್ಲಿ ಒಂದು ರೀತಿಯ ಮಣ್ಣನ್ನ ತೆಗೆದಿರ್ತಾರೆ. ಆ ಒಂದು ಮಣ್ಣಿನ ಒಂದು ತಡೆಗೋಡೆಯಾಗಿ ನಿರ್ಮಿಸಿರ್ತಾರೆ. ಆ ತಡೆಗೋಡೆ ನಿನ್ನೆ ಸುರಿದ ಮಳೆಯಿಂದಾಗಿ ಕುಸಿರ್ತಕ್ಕಂಥದ್ದು. ಇದರಿಂದ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಯೂ ಕೂಡ ಒಂದು ರೀತಿ ಕ್ರ್ಯಾಕ್ ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದಂತಹ ಈ ಗ್ರಾಮ ಪಂಚಾಯತಿ ಇಲಾಖೆ ಶಂಕರಪ್ಪ ಮತ್ತೆ PDO ರಮೇಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನು ಪರಿಶೀಲನೆ ಮಾಡಿ ಈಗಾಗಲೇ ಕ್ರ್ಯಾಕ್ ಬಿಟ್ಟಿರ್ತಕ್ಕಂತಹ ಮನೆಯನ್ನ ಯಾವ ರೀತಿ ಅದನ್ನ ತೆರವುಗೊಳಿಸಬಹುದು ಅಂತ ಹೇಳಿ ಕೂಡ ಅವ್ರಿಗೆ ಆ ಮನೆಯ ವಾಸಿಗಳಿಗೆ ಒಂದು ಡೈರೆಕ್ಷನ್ ಅನ್ನು ನೀಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದುರಂತಕ್ಕೆ ಯಾವ ರೀತಿ ಸೇಫ್ಟಿ ಪ್ರಿಕಾಷನ್ ತಗೋಬಹುದು ಅಂತ ಹೇಳಿ ಕೂಡ ಈಗಾಗಲೇ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ಈ ಕಟ್ಟಡದ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಅವರು ಕೊಟ್ಟಂತ ವರದಿ ಆಧಾರದಲ್ಲಿ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಿ ಈ ಒಂದು ಕಟ್ಟಡವನ್ನು ಬೀಳಿಸಲಿಕ್ಕೆ ಏನೆಲ್ಲ ಕಾನೂನುಬದ್ಧ ಕ್ರಮಗಳು ಬೇಕು ಅವೆಲ್ಲ ನಾವು ತಕ್ಕೊಂಡು ಆಮೇಲೆ ಕಟ್ಟಡವನ್ನ ಮತ್ತೆ ಈಗ ಶಾಲೆಯ ಮಕ್ಕಳು ಭವಿಷ್ಯ ಇದೆ, ಹೇಗೆ ಮಾಲೀಕರಿಂದ ಮಾತಾಡಿದ್ರ ಇಲ್ಲ, ಆ ಪ್ರಾಂಶುಪಾಲರ ಜೊತೆ ನಿನ್ನೆ ರಾತ್ರಿನೇ ಅವರಿಗೆ ಮಾತಾಡಿದ್ದೀವಿ. ಅವರು ಬಂದಿದ್ದು ಸ್ಥಳಕ್ಕೆ ಕರೆಸಿ ಮಾತಾಡಿದ್ವಿ, ನಿರ್ದೇಶನ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಮಕ್ಕಳ ಜೀವ ಹಾನಿ ಆಗೋದಕ್ಕಂತೂ ನಾವು ಬಿಡಲ್ಲ. ಆದ ಕಾರಣ BO ಅವರು